ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್. 2025 JEE ಮೇನ್ ಎಕ್ಸಾಮಿನೇಷನ್ ನ ಎರಡನೇ ಸೆಷನ್ಗೆ ಒಂದು NTA ಕಡೆಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಬಂದಿದೆ. ವಿದ್ಯಾರ್ಥಿಗಳಿಗೆ ಯಾರೆಲ್ಲ JEE ಮೇನ್ಸ್ ಒಂದು ಪರೀಕ್ಷೆಯನ್ನ ತಾವು ತೆಗೆದುಕೊಂಡಿದ್ದೀರಿ, ಸೆಷನ್ 1 ಪರೀಕ್ಷೆಯನ್ನ ತಾವು ತೆಗೆದುಕೊಂಡಿದ್ದೀರಿ, ಸೆಷನ್ 2ಗೆ ಬರಿಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಮೊದಲು ಯಾರೆಲ್ಲ ಫಸ್ಟ್ ಸೆಷನ್ ಅನ್ನ ಎಕ್ಸಾಮ್ ಅನ್ನ ಬರೆದಿದ್ದಿಲ್ಲ ಬಟ್ ಸೆಕೆಂಡ್ ಸೆಷನ್ಗೆ ತಾವು ಬರೀಲಿಕ್ಕೆ ತಯಾರಿದ್ದೀರಿ, ಅವರು ಕೂಡ ಈ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಗಮನಿಸಲೇಬೇಕು. ಸೊ ಮುಖ್ಯವಾಗಿ ನಿನ್ನೆ JEE ಮೇನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ NTA ಒಂದಿಷ್ಟು ಅಪ್ಡೇಟ್ ಅನ್ನ ನೋಟಿಫಿಕೇಶನ್ ಅನ್ನ ನೀಡಿದ್ದಾರೆ. ನಾನು ತಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. Inviting online applications for joint entrance examination main 2025 session 2 regarding ಅಂತಿದೆ. ಸೊ ಇದರಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಕೂಡ ಅವರು ಬಿಟ್ಟಿದ್ದಾರೆ. JEE ಮೇ 2025 ಸೆಷನ್ 2ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಿಷ್ಟು ಮಾಹಿತಿ. ಡೇಟ್ ಆಫ್ ಎಕ್ಸಾಮಿನೇಷನ್ ಆಲ್ರೆಡಿ ಯಾವಾಗಿದೆ ಅಂತ ಹೇಳಿದ್ದಾರೆ. ಏಪ್ರಿಲ್ 1 ಇಂದ ಏಪ್ರಿಲ್ 8 ಒಳಗಡೆ ಈ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. 2025 ಏಪ್ರಿಲ್ 1 ರಿಂದ 8ನೇ ತಾರೀಕು ಒಳಗಡೆ ಸೆಷನ್ 2 ಎಕ್ಸಾಮ್ ಅನ್ನ ಮುಗಿಸ್ತಾರೆ. ಅದೇ ರೀತಿ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಎಕ್ಸಾಮಿನೇಷನ್ ಅಂತಿದೆ. ನಿನ್ನೆಯಿಂದ ಪ್ರಾರಂಭವಾಗಿದೆ. ಫೆಬ್ರವರಿ 1 ರಿಂದ ಫೆಬ್ರವರಿ 25 ರಾತ್ರಿ 9 ಗಂಟೆವರೆಗೆ ಕೂಡ ಅವಕಾಶವನ್ನ ನೀಡಲಾಗಿದೆ. ಫೆಬ್ರವರಿ 1 ರಿಂದ ಫೆಬ್ರವರಿ 25 ಯಾರೆಲ್ಲ ಸೆಷನ್ 2ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು, ದಯವಿಟ್ಟು ಈ ಡೇಟ್ ಒಳಗಡೆನೆ ತಾವೆಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಆನ್ಲೈನ್ ಅಂತಿದೆ. ಅದು 25ನೇ ತಾರೀಕುವರೆಗೂ ಕೂಡ ತಾವು ಅದನ್ನ ಫೀಸ್ ಅನ್ನ ಪೇ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನ ಈಗಾಗಲೇ ನೋಟಿಫಿಕೇಶನ್ ಅಲ್ಲಿ ಹೊರಡಿಸಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 2 ಕೆಟಗರಿಯ ವಿದ್ಯಾರ್ಥಿಗಳು JEE ಮೇನ್ ಎಕ್ಸಾಮ್ ನಲ್ಲಿ ಇರ್ತಾರೆ. ಅಂದ್ರೆ ಈ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸ್ are registered and appeared for the session 1 of JEE main 2025 and wish to apply for JEE main session 2 also. ಅಂದ್ರೆ ಈಗ ಆಲ್ರೆಡಿ ಯಾರೆಲ್ಲ ಸೆಷನ್ 1ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಈಗಾಗಲೇ ಜನವರಿ 2025 ನಡೆದಿರತಕ್ಕಂತ ಪರೀಕ್ಷೆಯನ್ನ ತಾವು ಬರೆದಿದ್ದೀರಿ, ತಾವು 2ನೇ ಸೆಷನ್ ನಲ್ಲಿಯೂ ಕೂಡ ಬರಿಬೇಕಾಗಿತ್ತು ಅಂತಂದ್ರೆ ತಾವು ಕೂಡ ಆನ್ಲೈನ್ ನಲ್ಲಿ ಮತ್ತೆ ಅಗೇನ್ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಇದರಲ್ಲಿ ಒಂದು ಸಜೆಷನ್ ತಮ್ಗೆ ಏನು ಅಂತಂದ್ರೆ JEE ಮೇನ್ಸ್ ಅಲ್ಲಿ ಸಾಮಾನ್ಯವಾಗಿ ಪರೀಕ್ಷೆ ರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣತಾ ಮಟ್ಟ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯಾರೆಲ್ಲ ಸೆಷನ್ 1 ಪರೀಕ್ಷೆಯನ್ನ ತಾವು ಬರೆದಿದ್ದೀರಿ, ಸೆಷನ್ 2 ಅನ್ನು ಕೂಡ ತಾವು ಬರೀತೀರಿ, 100% ಬರೀತೀರಿ. ಬರದೇ ಇರೋರು ಕೂಡ ಖಂಡಿತವಾಗಿ ಬರೀರಿ. ಯಾಕಂದ್ರೆ ಅವೆರಡರ ಒಂದು ಇದನ್ನ ತೆಗೆದುಕೊಂಡು ಒಂದು ಪರ್ಸೆಂಟೈಲ್ ಅನ್ನ ಫೈನಲ್ ಪರ್ಸೆಂಟೈಲ್ ಅನ್ನ ಒಂದು ಮಾಡೋದ್ರಿಂದ ಅಲ್ಲಿ ತಮ್ಗೆ ಅನುಕೂಲ ಆಗ್ತದೆ. ಇದೊಂದು ನನ್ನ ಕಡೆಯಿಂದ ತಮ್ಗೊಂದು ಸಜೆಷನ್. ಈಗ ಆಲ್ರೆಡಿ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ ತಾವು ಲಾಗಿನ್ ಆಗಿ, ಈಗ ಆಲ್ರೆಡಿ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಎಲ್ಲ ತಮ್ಗೆ ಇರ್ತದೆ. ಸೊ ಯೂಸರ್ ID, ಪಾಸ್ವರ್ಡ್. ಯೂಸರ್ ID ಅಂದ್ರೆ ತಮ್ಮ ಅಪ್ಲಿಕೇಶನ್ ನಂಬರ್ ಇರ್ತದೆ, ಪಾಸ್ವರ್ಡ್ ಮತ್ತು ಅದನ್ನ ಕ್ಯಾಪ್ಷವನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಸೆಷನ್ 2ಗೆ ತಾವು ಅರ್ಜಿಗಳನ್ನ JEE ಮೇನ್ ಎಕ್ಸಾಮ್ ಸೆಷನ್ 2ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅಲ್ಲಿ ತಾವು ಕೇವಲ 4 ಅಂಶಗಳನ್ನ ಮಾತ್ರ ಆನ್ಲೈನ್ ಅಲ್ಲಿ ಸಲ್ಲಿಸಬೇಕಾಗ್ತದೆ. ಒಂದು ಫಸ್ಟ್ ಒನ್ ಅಂತಂದ್ರೆ ಕೋರ್ಸು ಅಥವಾ ಪೇಪರ್ ಅಂತಿದೆ. ಆ ಕೋರ್ಸು ನಿಮ್ ಪೇಪರ್ ನ ಸೆಲೆಕ್ಷನ್ ಮಾಡ್ಕೊಳ್ರಿ. ಇನ್ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಸೈಡ್ ಅಂತಕ್ಕಂಥದ್ದು ಆ ಕೋರ್ಸು ಅಥವಾ ಪೇಪರ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಡಿಯಂ ಆಫ್ ಕ್ವಶನ್ ಪೇಪರ್ ಇದೆ, ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಇಟ್ ಈಸ್ ಆಸ್ ಪರ್ ದ ಅವೈಲೇಬಲ್ ಆಪ್ಷನ್ಸ್ ಅಂತ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಮಾಡ್ಕೊಳ್ರಿ. ಇದು ಒಂದು ತಮ್ಗೆ ಕಿವಿ ಮಾತು ಅಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಹಾಗೆ ಯಾರೆಲ್ಲ ಪ್ರಯಾರಿಟಿ ಫಸ್ಟ್ ಎಲ್ಲ ಹಾಕೋತಾ ಬರ್ತಾರೆ, ಫಸ್ಟ್ ಪ್ರಯಾರಿಟಿ ಆಗಿ ಸಿಸ್ಟಮ್ ಅವ್ರಿಗೆ ಆ ಎಕ್ಸಾಮಿನೇಷನ್ ಸೆಂಟರ್ ಅಲರ್ಟ್ ಮಾಡ್ತದೆ. ಯಾರೆಲ್ಲ ಹಾಕ್ತಿದ್ದೀರಿ ಆದಷ್ಟು ಬೇಗ ಹಾಕಿದ್ರೆ ತಮ್ಗೆ ಬೇಕಾಗಿರ್ತಕ್ಕಂಥ ತಮ್ಮ ವಾಸಸ್ಥಳದ ಅಥವಾ ತಾವು ಅಧ್ಯಯನ ಮಾಡ್ತಕ್ಕಂಥ ಸ್ಥಳದ ಅತಿ ಹತ್ತಿರಕ್ಕಿರುವ ಒಂದು ಎಕ್ಸಾಮಿನೇಷನ್ ಸೆಂಟರ್ ತಮ್ಗೆ ಸಿಗೋ ಸಾಧ್ಯತೆ ಇದೆ. ಕೊನೆಯದಾಗಿ ಫೀ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಇದಿಷ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು. ಇನ್ನ ಫಾರ್ ನ್ಯೂ ಕ್ಯಾಂಡಿಡೇಟ್ ಸೆಷನ್ 2 ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ, ಈಗ ಯಾರೆಲ್ಲ JEE ಮೇನ್ ಎಕ್ಸಾಮ್ ಬರಿಬೇಕು ಅನ್ಕೊಳ್ತಿದ್ರು, ಬೇರೆ ಯಾವುದೇ ಕಾರಣದಿಂದ ಸೆಷನ್ 1ಗೆ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ ಬರೆಯಕ್ಕೆ ಆಗದೇ ಇದ್ದಲ್ಲಿ ಅಂತ ವಿದ್ಯಾರ್ಥಿಗಳು ಈಗ ಹೊಸದಾಗಿ ತಮ್ಮ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅನ್ನ
ಕ್ರಿಯೇಟ್ ಮಾಡ್ಕೊಳ್ಬೇಕು. ಯೂಸರ್ ಐ ಡಿ, ಪಾಸ್ವರ್ಡ್ ಇತ್ಯಾದಿಯಾಗೆಲ್ಲ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅದು ಲಾಗಿನ್ ಆಗಿ ಆನ್ಲೈನ್ ಮೋಡ್ ಅಲ್ಲೇ ತಾವು ಅರ್ಜಿಗಳನ್ನ ಸಲ್ಲಿಸಬೇಕು. jee.nta.nic.in ಅಂತಿದೆ. ಈ ಮೇನ್ ವೆಬ್ಸೈಟ್ ಗೆ ಹೋಗಿ ತಾವು ಅರ್ಜಿಗಳನ್ನ ಸಲ್ಲಿಸಬೇಕಾಗ್ತದೆ. ಇನ್ನು ಬಹಳ ಇಂಪಾರ್ಟೆಂಟು ಅಂತಂದ್ರೆ ತಾವು ಅರ್ಜಿಗಳನ್ನ ಸಲ್ಲಿಸಬೇಕಾದಾಗ ಮುಖ್ಯವಾಗಿರತಕ್ಕಂತ ತಮ್ಮ ಒಂದು ಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಇದು ಬದಲಾಗದೇ ಇರೋದಿರ್ಲಿ. ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ಇದೇ ಮೊಬೈಲ್ ನಂಬರು ಮತ್ತು ಮೇಲ್ ಐ ಡಿ ಇರಬೇಕಾಗ್ತದೆ. ಅಂತ ಸಂಖ್ಯೆ ಮತ್ತು ಅಂತ ಮೊಬೈಲ್ ನಂಬರ್ ಅನ್ನ ನೀಡಿ ತಾವು ಅರ್ಜಿಗಳನ್ನ ಸಲ್ಲಿಸಬೇಕು. ಸೊ ಇದು ಯಾರೆಲ್ಲ ಹೊಸದಾಗಿ ನೀವು ಸೆಷನ್ 2ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಿ ಇದಕ್ಕೆ ಸಂಬಂಧಪಟ್ಟಂತದ್ದು, ಮತ್ತೆ ಎಕ್ಸಿಸ್ಟಿಂಗ್ ಈಗ ಆಲ್ರೆಡಿ ಇರೋದು ಕೂಡ ಅವರು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕಂತಕ್ಕಂಥದ್ದಿದೆ. ಮತ್ತೊಮ್ಮೆ ನೆನಪಿಸ್ತೀನಿ, ಫೆಬ್ರವರಿ 1ರಿಂದ ಫೆಬ್ರವರಿ 25ರವರೆಗೆ ಮಾತ್ರ ಸೆಷನ್ 2ಗೆ ತಾವು ಅರ್ಜಿಗಳನ್ನ ಸಲ್ಲಿಸ್ಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಡೇಟ್ ಇದೆ. ಯಾವುದೇ ಕಾರಣಕ್ಕೂ ಮರಿಬೇಡಿ. ಆದಷ್ಟು ಬೇಗ ಅರ್ಜಿಗಳನ್ನ ಸಲ್ಲಿಸಿದ್ರೆ ತಮಗೆ ಅತ್ಯಂತ ನಿಯರ್ ಆಗಿರತಕ್ಕಂತ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕೂಡ ಅಲಾಟ್ ಆಗ್ಲಿಕ್ಕೆ ಅವಕಾಶಗಳು ಸಿಗುತ್ತವೆ. ಇನ್ನು ಬಹಳ ಮುಖ್ಯವಾಗಿರೋದು ನೀಟಿಂದು ಒಂದು ಮಾಹಿತಿ ಇನ್ನು ಏನು ಬಿಟ್ಟಿಲ್ಲ ನೀಟ್ ಪೋರ್ಟಲ್ ಅಲ್ಲಿ. ಇಷ್ಟರಲ್ಲೇ ಇನ್ನೊಂದು 10-15 ದಿನದ ಒಳಗಡೆ ನೀಟಿನ ಎಕ್ಸಾಮ್ ಕುರಿತಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಕೂಡ ಬರ್ಬೋದು. ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಗಳೊಂದಿಗೆ ಮತ್ತೆ ತಮ್ಮ ಮುಂದೆ ಬರಲಿಕ್ಕೆ ನನಗೊಂದು ಮೋಟಿವ್ ಆಗ್ತದೆ ಮತ್ತು ಪ್ರೇರಣೆ ಆಗ್ತದೆ ಮತ್ತು ಒಂದು ತಾವು ನನಗೆ ಪುನರ್ಬಲನವನ್ನ ನೀಡಿದಂಗೆ ಆಗ್ತದೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಷಯವನ್ನ ಕಳಿಸ್ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಶಾರ್ಟ್ ಅಪ್ಡೇಟ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.